ಯೇಸುವಿನಲ್ಲಿ ಒಬ್ಬ ಕನ್ನಿಕೆ ಇದ್ದಳು. ಆ ಕನ್ನಿಕೆಯ ಹೆಸರು ಮರಿಯಳು. ಆಕೆಯು ದೇವರ ದೃಷ್ಟಿಯಲ್ಲಿ ದಯೆ ಹೊಂದಿದಳು. ಆಗ ದೇವರ ದೂತನು ಗಬ್ರಿಯೇಲನೆಂಬವನು ಮರಿಯಳಿಗೆ, ಈಗೋ ಹೆದರಬೇಡ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಯೋಸೇಫನೆಂಬುವ ಆತನು ಬಡಗಿಯವನಾಗಿದ್ದನು. ಆತನಿಗೆ ಮರಿಯಳೊಟ್ಟಿಗೆ ನಿಶ್ಚಿತಾರ್ಥವಾಗಿತ್ತು. ದೇವರ ದೂತನು ಜೋಸೇಫನಿಗೆ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ನೀನು ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಗ ಯೋಸೇಫರು ಮರಿಯಳು ದೇವರಿಗೆ ಒಪ್ಪಿಕೊಂಡು ತಮ್ಮನ್ನು ಸೇರಿಸಿಕೊಂಡರು. ಯೋಸೇಫನು ಮರಿಯಳೊಟ್ಟಿಗೆ ಬೆತ್ಲೆಹೇಮಿಗೆ ಹೊರಡಲು ಹೋಗುತ್ತಿದ್ದರು. ಆ ಸಮಯದಲ್ಲಿ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಮರಿಯಳಿಗೆ ದಿನ ತುಂಬಿ ಹೋಗಿತ್ತು. ಆ ಬೆತ್ಲೆಹೇಮ್ ಪ್ರದೇಶದಲ್ಲಿ ಹುಡುಕಿದರೆ ಎಲ್ಲೂ ಸ್ಥಳವಿರಲಿಲ್ಲ. ಸ್ಥಳವಿಲ್ಲದ ಕಾರಣ ಮರಿಯಳು ಮಗುವನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿದಳು. ಇದರಿಂದಾಗಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗಾಗಿ ದೊರೆತ ಎಂಬ ವಾಗ್ದಾನವು ಪರಿಪೂರ್ಣವಾಯಿತು. ಬೆತ್ಲೆಹೇಮ್ ಸೀಮೆಯಲ್ಲಿ ರಾತ್ರಿಯ ಸಮಯದಲ್ಲಿ ಕುರುಬರು ತಮ್ಮ ಹುರಿ ಹಿಂಡನ್ನು ಕಾಯುತ್ತಿದ್ದರು. ಪರಲೋಕದಿಂದ ದೇವದೂತರು ಆ ಕುರುಬರಿರುವಂತಹ ಸ್ಥಳಕ್ಕೆ ಬಂದು ಶುಭ ಸಮಾಚಾರವನ್ನು ತಿಳಿಸಿದರು. ಏನೆಂದರೆ, ಒಬ್ಬ ರಕ್ಷಕನು ದಾವೀದ ಊರಿನಲ್ಲಿ ಹುಟ್ಟಿದ್ದಾನೆ. ಆತನು ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಗೆ ಮಲಗಿರುವುದನ್ನು ಕಾಣುವಿರಿ ಎಂದು ಸಂದೇಶವನ್ನು ತಿಳಿಸಿದರು. ಮೂಡಣ ದೇಶದ ಜೋಯಿಸರು ಬೆತ್ಲೆಹೇಮಿಗೆ ಹೊರಟಾಗ ಅಲ್ಲಿರುವಂತ ನಕ್ಷತ್ರವೊಂದನ್ನು ಹಿಂಬಾಲಿಸಿ ಮುಂದೆ ಮುಂದೆ ನಡೆದು ಆ ನಕ್ಷತ್ರವನ್ನು ನೋಡಿ ಅತ್ಯಂತ ಸಂತೋಷಪಟ್ಟರು. ದೇಶದ ಜೋಯಿಸರು ಆ ನಕ್ಷತ್ರವು ಗೋದಲಿಯಲ್ಲಿರುವುದನ್ನು ಕಂಡು ಅಲ್ಲಿನ ಕೂಸನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಮ್ಮಲ್ಲಿರುವಂತಹ ಚಿನ್ನ, ಧೂಪ, ರಕ್ತಬೋಳಗಳನ್ನು ಯೇಸುವಿಗೆ ಕಾಣಿಕೆಯನ್ನಾಗಿ ಅರ್ಪಿಸಿದರು. ಆ ಬೆತ್ಲೆಹೇಮ್ ಪ್ರದೇಶದಲ್ಲಿರುವಂತಹ ಕುರುಬರು ಸಹ ಯೇಸುವನ್ನು ನಮಸ್ಕರಿಸಲು ಬಂದರು.
ಸಮಯದಲ್ಲಿ ಯೇಸು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದನು. ಯೇಸುವಿನ ಬಳಿಗೆ ಅನೇಕ ಜನರು, ಅಂದರೆ ಕುರುಡರು, ಕುಂಟರು, ಅನೇಕ ಕುಷ್ಠರೋಗಿಗಳು ಸ್ವಸ್ಥ ಹೊಂದುವುದಕ್ಕೆ ಯೇಸುವಿನ ಬಳಿಗೆ ಬರುತ್ತಿದ್ದರು. ಯೇಸು ಆ ಕುಂಟರನ್ನು, ಕುರುಡರನ್ನು ಮುಟ್ಟಿ ಸ್ವಸ್ಥಗೊಳಿಸಿದರು. ಅವರು ಕುಣಿದಾಡ್ತಾ ಸಂತೋಷದಿಂದ ಯೇಸುವಿನ ನಾಮವನ್ನು ಸ್ಮರಣೆ ಮಾಡಿದರು. ಯೇಸು ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗವನ್ನು, ನಮ್ಮ ಪ್ರತಿಯೊಂದು ಕಣ್ಣೀರನ್ನು ಶಿಲುಬೆಯ ಮೇಲೆ ತನ್ನ ದೇಹದ ಮೇಲೆ ಹೊತ್ತುಕೊಂಡನು. ಅಲ್ಲಿರುವಂತ ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿಟ್ಟರು. ಸಮಾಧಿಯಲ್ಲಿ 3 ದಿನಗಳ ನಂತರ ಶಿಲುಬೆಗೆ ಹಾಕಲ್ಪಟ್ಟಂತ ಈ ಯೇಸು ಈಗ ಸಮಾಧಿಯಲ್ಲಿ ಕಂಡು ಬರಲಿಲ್ಲ. ಆತನು ಯೇಸು ನಮಗಾಗಿ ಜೀವಂತವಾಗಿ ಎದ್ದಿದ್ದಾನೆ. ಈ ಯೇಸು ಎದ್ದಿರುವಂತ ಯೇಸು ನಮ್ಮ ರಕ್ಷಕನು, ನಮ್ಮ ಕ್ರಿಸ್ಮಸ್ ಹಬ್ಬದ ಯೇಸು. ಈ ರಕ್ಷಕನಾದ ನಮ್ಮ ಯೇಸುಗಾಗಿ ನಾವು ದೊಡ್ಡ ಚಪ್ಪಾಳೆ ನಾವು ಕಟ್ಟಬಹುದು. ಪ್ಲೀಸ್ ಹೆಲ್ಪ್ ಮಾಡಿ ಲೈಟ್ಸ್ ಗಳನ್ನು ಆನ್ ಮಾಡಿ.